ನಾವು ಮಾಡಿದ್ದು ಅಲ್ಕಟಗಿರಿಗೆ ಯಾರು ಪರ್ಮಿಷನ್ ಕೊಡಲ್ಲ. ಡಿಗ್ರಿ ಕಲ್ತಿದ್ದು ಬೇರೆ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಲ್ತಿದ್ದು ಬೇರೆ. ಅವ್ರು ಬಿಡಲ್ಲ, ನಾವು ಹೋಗ್ಬೇಕು. ಸ್ಪೋರ್ಟ್ಸ್ ಪ್ಲೇಯರ್ ನಾನು, ಖೋ ಖೋ, ಕಬಡ್ಡಿ, ವಾಲಿಬಾಲ್. ಈಗ ಈ ರೂಟಿಗೆ ಲವ್ ಸ್ಟೋರಿ ಭಾಳ ಐತೆ ನಮ್ಮದು. 50 ರೂಪಾಯಿ ಅಡ್ಜಸ್ಟ್ ಮಾಡಿ ಪೆಟ್ರೋಲ್ ಹಾಕ್ಕೊಂಡು ನಿನ್ನ ಮಕ್ಕಳು ಕಲಿಬೇಕು. ನಿನ್ ಕ್ಲಾಸಿಗೆ ನಮ್ಮ ನುಗ್ಗುದು, ಅವ್ರ ಕ್ಲಾಸ್ ನಮ್ಮ ನುಗ್ಗುದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಕಪಲ್ ಸಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದಿರಿ ಅಂತ ಅನ್ಕೋತೀವಿ. ನಾವು ಮಸ್ತ್ ಇದೀವಿ, ನೀವು ಆರಾಮಿರಿ. ಹಿಂಗೆ ನಾ ಹೇಳಿದ್ದೆ ಲಾಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ಏನು ಲಾಗ್ ಬೇಕಂತ ಕಮೆಂಟ್ ಮಾಡಿರಿ. ನಾವು ಅದ್ರೊಳಗೆ ಯಾವುದೋ ಒಂದು ಸ್ವಲ್ಪ ಡಿಫ್ರೆಂಟ್ ಹಿಂಗೆ ಕಮೆಂಟ್ ಇದು ಅನಿಸುತ್ತೆ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಅಂತ. ಎಲ್ಲರೂ ಡೇರ್ ಚಾಲೆಂಜ್ ಅದು ಇದು ಮಾಡಿದ್ರು. ನಾವು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಬಿಟ್ಟಿವಿ ಡೇರ್ ಚಾಲೆಂಜ್ ವಿಡಿಯೋ. ಟ್ರೂತ್ ಆರ್ ಡೇರ್ ನನಗೆ ಗೊತ್ತಿಲ್ಲ ಎಲ್ಲ ಆಕಿಗೆ ಕೇಳ್ರಿ, ನನಗೆ ಗೊತ್ತಿಲ್ಲ. ಹಾಂ, ಆಕಿಗೆ ಗೊತ್ತು. ಸೇಯಿಂಗ್ ಎಷ್ಟು ಪ್ರೇಮ್ ಅದನ್ನು ಮಾಡೀವಿ, ಡೇರ್ ಚಾಲೆಂಜು ಮಾಡೀವಿ. ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಸಿಗ್ತಾವೆ. ಇನ್ನೊಬ್ರು ಕಮೆಂಟ್ ಮಾಡಿದ್ರು ಏನಂತ, ಅಣ್ಣ ನೀವು ಯಾವ್ಯಾವ ಸ್ಕೂಲ್ ಒಳಗೆ ಕಲ್ತೀರಿ ಆ ಸ್ಕೂಲ್ ತೋರಿಸ್ರಿ ಅಂತ. ನೀವು ಕಲ್ತಿದ್ದ ಸ್ಕೂಲ್ಗಳು ಹೋಗಿ ತೋರಿಸ್ರಿ ಅಂತ. ನಾವು ಇದೇ ಊರಾಗ ಕಲ್ತೀವಿ, ಬೇರೆ ಊರಾಗ ಹಿಂಗೆ ಬಿಟ್ಟು ಕಲ್ತಿಲ್ಲ. ಆದರೆ ನಾನು ಡವಳ್ಗಿಯಾಗ ಹಾಸ್ಟೆಲ್ ಕಲ್ತೀನಿ. ವಾಪಸ್ ಎರಗಲ್ಲೊಳಗೂ ಒಂದು ಸ್ವಲ್ಪ ಅಂದ್ರೆ ಹಾಸ್ಟೆಲ್ಗೆ ಹೋಗ ನಾ ಓಡಿ ಬಂದುಬಿಟ್ಟಿದ್ದೆ ಒಂದು 2 ತಿಂಗಳು ಬಿಟ್ಟು. ಅಂದ್ರೆ ಅಲ್ಲಿ ಸ್ಕೂಲ್ನು ಕಲ್ತಿಲ್ಲ. ಎರಗಲ್ಲೊಳಗೆ ಒಂದೇ ವಾರಕ್ಕೆ ಓಡಿ ಬಂದುಬಿಟ್ಟಿದ್ದೆ. ಅಂದರೆ ನಾ ಅಲ್ಲಿ ಕಲ್ತಿಲ್ಲ. ಅದಕ್ಕೆ ಇಲ್ಲಿ ಕಲ್ತಿದ್ದಷ್ಟೇ ನಾನು ಮುದ್ದೇಬಿಹಾಳದೊಳಗೆ, ಅದನ್ನೇ ತೋರಿಸ್ತೀನಿ. ಈಕಿನೂ ಇಲ್ಲೇ ಕಲ್ತಾಳ. ನಾ ಯಾವ ಸ್ಕೂಲ್ ಒಳಗೆ ಕಲ್ತೀನಿ, ಯಾವ ಕಾಲೇಜ್ ಒಳಗೆ ಕಲ್ತೀನಿ, ಈಕಿ ಯಾವ ಸ್ಕೂಲ್ ಒಳಗೆ ಕಲ್ತಾಳ, ಹೈಸ್ಕೂಲ್ ಒಳಗೆ ಕಲ್ತೀನಿ, ಹೈಸ್ಕೂಲ್ ಯಾವ ಕಾಲೇಜ್. ನಾನು ಸ್ಕೂಲ್ ಹೈಸ್ಕೂಲ್ ಒಂದೇ, ಕಾಲೇಜ್ 2 ಆಗ್ಯಾವ. ಈಕಿಂದು ಸ್ಕೂಲು ಹೈಸ್ಕೂಲ್ ಕಾಲೇಜ್ ಮೂರು ಬೇರೆ ಬೇರೆ. ಲೆಟ್ಸ್ ಗೋ ಗೈಸ್, ಹೋಗ್ಬರ್ರಿ. ನಾನು 3 ಅದಾವ ನೆನಪಿಲ್ಲ. ಬರ್ರಿ ಹೇಳ್ತೀನಿ ಅಲ್ಲಿ ಹೋಗಿಲ್ಲ. ಫಸ್ಟ್ ಶಾಲಿ ಕರ್ಕೊಂಡು ಹೋಗ್ತೇನೆ, ಕಾಲೇಜ್ ಕರ್ಕೊಂಡು ಹೋಗ್ತೇನೆ, ಎಲ್ಲಿ ಕರ್ಕೊಂಡು ಹೋಗ್ತೇನೆ? ಫಸ್ಟ್ ನಮ್ಮ ಶಾಲಿ ಸನಿ ಆಗುತ್ತೆ. ಫಸ್ಟ್ ನಮ್ಮ ಶಾಲಿಗೆ ಹೋಗೋದು. ನಮ್ಮ ಶಾಲಿಗೆ ಹೋಗಿ ಆಮೇಲೆ ಇನ್ನೊಂದು ಶಾಲೆ ಕಲ್ತೀನಿ, ಆ ಶಾಲೆಗೆ ಹೋಗೋದು. ಆಮೇಲೆ ಈಕಿನ ಶಾಲೆ ತೋರಿಸಿ, ಈಕಿನ ಹೈಸ್ಕೂಲ ನನ್ನ ಸ್ಕೂಲ 2 ಒಂದೇ ಕಡೆ ಅದಾವು. ಆಮೇಲೆ ಈಕಿನ ಕಾಲೇಜ್ ನನ್ನ ಕಾಲೇಜ್ 2 ಕಡೆ ಅದಾವು. ಬರ್ ತೋರಿಸ್ತೀನಿ. ಡಿಗ್ರಿ ಕಲ್ತಿದ್ದು ಬೇರೆ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಲ್ತಿದ್ದು ಬೇರೆ. ನಾನು ಸ್ಕೂಲ್ ಇಲ್ಲಿ 4ನೇತೆಯಿಂದ ಇಲ್ಲ 6ನೇತೆಯಿಂದ 6, 7, 8, 9, 10 ಇಲ್ಲೇ ಕಲ್ತೀನಿ. ಇದು ಪ್ರೈಮರಿ. ಆ ಕಡೆ ಹೋದ್ರೆ ಹೈಸ್ಕೂಲ ಒಂದೇ ಕಡೆ ಐತಿ. ಅವ್ರು ಬಿಡಲ್ಲ, ನಾವು ಹೋಗ್ಬೇಕು. ಸರ್ಗಳು ಇದ್ರ ತುಂಬ ಅಳಿಸ್ಬಿಡ್ತೀನಿ. ಸರ್ಗಳು ಅದಾರಪ್ಪ, ನೋಡ್ರಿ. ನಾವು ಕಲ್ತಿದ್ ಸಾರಿ ಸಂತ ಕನಕದಾಸ್ ಹೈಸ್ಕೂಲ್. ಇದು ಪ್ರೈಮರಿ, ಅದು ಹೈಸ್ಕೂಲ್. ಇದು ಇನ್ನ ಹುಡುಗರು ಅದಾವ. ಅಲ್ಲಿ ಎಕ್ಸಾಮ್ ಏನ್ ನಡೆಯಕತ್ತಾವ ಅನ್ಸುತ್ತ. ಟೆಸ್ಟ್ ತಗೊಂಡಾರ. ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಡಿಸ್ಟಿಕ್, ಸಂಗಮೇಶ್ವರ ನಗರ ಒಳಗೆ ಐತಿ ಇದು ಸ್ಕೂಲ್, ಸಂತ ಕನಕದಾಸ್ ಸ್ಕೂಲ್. ಇದು ನೆಕ್ಸ್ಟ್ ನಮ್ದೇ. ಇದು ಪ್ರೈಮರಿ. ಇದು 1 ರಿಂದ 7 ಇಲ್ಲಿ ಮಟ್ಟ ಐತಿ. ಹೈಸ್ಕೂಲ್ ಆ ಕಡೆ ಕಾಣುತ್ತೆ. ಹೈಸ್ಕೂಲ್ ನಂದು ಆ ಕಡೆ ಕಾಣುತ್ತೆ ನೋಡ್ರಿ. ನಂದು ನಾ ಕಲ್ತಿದ್ದೆ ಹೈಸ್ಕೂಲ್ ಅಲ್ಲೇ. ನೀ ಕಲ್ತಿದ್ದೆ ಹೈಸ್ಕೂಲ್ ಅದು ಅಂತ ಹೇಳಕ್. ನೀ ಕಲ್ತಿದ್ದೆ. ಇದು ಪ್ರೈಮರಿ ಸ್ಕೂಲ್. ಇಲ್ಲಿ ನಾನು ಎಷ್ಟನೇ ಕಲ್ತೀನಿ ಅಂದ್ರೆ 2, 3, 4, 5 ಇಲ್ಲಿ ಕಲ್ತೀನಿ. 6, 7, 8, 9, 10 ಅಲ್ಲಿ ಕಲ್ತೀನಿ. 1, 2 ನಾನು ಅಲ್ಲಿ ಒಂದ್ ಕಡೆ ಇದ್ರಾಗ ಕಲ್ತೀನಿ. ಅಂದ್ರೆ ಏರಿಯಾ ಒಳಗೆ ಒಬ್ಬ ಟೀಚರ್ ಕಲಿಸ್ತಿದ್ರು, LPS ಅಂತ ಸ್ಕೂಲ್. ಅದು ಈಗಿಲ್ಲ. ಇಷ್ಟು ನಾ ಕಲ್ತಿದ್ದ ಸ್ಕೂಲ್. 1ನೇ 2ನೇ ನಾನು ಅಲ್ಲಿ ಒಬ್ರು ಮನ್ಯಾಗ ಕಲ್ತೀನಿ. 3, 4, 5 ಇಲ್ಲಿ ಕಲ್ತೀನಿ. 6, 7, 8, 9 ಕನಕದಾಸ್ ಸ್ಕೂಲ್ ಒಳಗೆ ಕಲ್ತೀನಿ. ಇದು ಕನ್ನಡ ಶಾಲಿ ಬಜಾರ್ ಒಳಗ. ಯಾರ್ಯಾರು ನೋಡಿರ್ತೀರಿ ಮುದ್ದೇಬಿಹಾಳ ಒಳಗ ಸರ್ಕಾರಿ ಶಾಲಿ. ಇದು ನಾನು ಕಲ್ತಿದ್ ಗೌರ್ಮೆಂಟ್ ಎಲ್ಲ. ಹೈಸ್ಕೂಲ್ ಇಲ್ಲಿ ಕಲ್ತಾವ. ಹೈಸ್ಕೂಲ್ ಅಲ್ಲಿ ಕಲ್ತೀವಿ ನೋಡ್ರಿ. ಅಲ್ಲಿ ಕಲ್ತಾಳ. ಈಕಿ ಪ್ರೈಮರಿ ಒಂದೇ ಕಡೆ ಕಲ್ತಾಳ. ಆಕಿ ಪ್ರೈಮರಿ 1 ರಿಂದ 7 ಒಂದೇ ಕಡೆ ಕಲ್ತಾಳ. 1 ರಿಂದ 8 ಅಲ್ಲಿ ಕಲ್ತಾಳ. ನೆಕ್ಸ್ಟ್ ಅಲ್ಲಿ ಹೋಗುದು. ಈಗ 9th 10th ಇಲ್ಲಿ ಕಲ್ತೀನಿ. ಗೌರ್ಮೆಂಟ್ ಹೈಸ್ಕೂಲ್ ಒಳಗೆಲ್ಲ ಆಟ ಆಡಕತ್ತಾರ, ಬಿಜಿ ಅದಾರ. ಈ ಕಡೆ ಎಲ್ಲ ಕೆಲಸ ನಡೆದೈತಿ. ಈ ಕಡೆ ಎಲ್ಲ ಗ್ರೌಂಡ್ ಒಳಗ ಆಟ ಅಂದ್ರೆ ಏನು ಚೇಂಜ್ ಆಗಿಲ್ಲ, ಹೆಂಗೈತಿ ಹಂಗೆ ಐತಿ. ಅದಕ್ಕೆ ಸ್ವಲ್ಪ ಕಟ್ಸಾಕತ್ತಾರ. ಏನು ಚೇಂಜಸ್ ಇಲ್ಲ. ಈ ಕಟ್ಕೊಂಡೆಲ್ಲ ಹಾರಿದ್ದು, ಇಲ್ಲಿ ಮ್ಯಾಲ ಕುಂತ ಊಟ ಮಾಡಿದ್ದು, ಉಪ್ಪಿನಕಾಯಿ. ಇಲ್ಲಿ ನಾವು ಊಟ ಮಾಡಿ ತಾಡ್ ತೊಳಕ್ ಬರ್ತಿದ್ವಿ. ತಾಡ್ ತೊಳೆಯುವಾಗ ಭಾಳ ಜಗಳ ಆಗಿದ್ದು ಇಲ್ಲ. ಮತ್ತೆ ಇಲ್ಲೊಂದು ಮುದುಕಿ 1 ರೂಪಾಯಿ 2 ರೂಪಾಯಿ ಇಲ್ಲೇ ಕುಂತಾರ ಅಮ್ಮ, ಮಾತಾಡ್ಸಿಲ್ಲ. ಇಲ್ಲಿ ತಿನ್ನಾಕ ಹಚ್ಚಿರ್ತಿದ್ರು ಕುರ್ಕುರಿ ಪರ್ಕುರಿ. ಅವಾಗ ಸಣ್ಣವರಿದ್ದಾಗ ಅದೇ ತಿಂತಿದ್ವಿ. ಹೊರಗೆ ಬಂದು ಊಟಕ್ಕೆ ಅದು ಬಿಟ್ಟಾಗ
ನೆಕ್ಸ್ಟ್ ದೀಪಂದು ಪ್ರೈಮರಿ ಸ್ಕೂಲಿಗೆ ಹೋಗೋಣ. ಇವ್ರದ್ದು ಸಾಲಿ, ಇವ್ರದ್ದು ಪ್ರೈಮರಿ ಮತ್ತು ನಮ್ದು ಹೈಸ್ಕೂಲ್ ಇಲ್ಲೇ ನೋಡ್ರಿ. ಇದೇ ನೋಡ್ರಿ ನಮ್ ಪ್ರೈಮರಿ 1 to 8 ತನ ಇಲ್ಲಿ ಕಲ್ತೀನಿ ನಾನು. ದೀಪಂದು ಪ್ರೈಮರಿ ಇದು ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ. ಇದು ಎಲ್ಲಿ ಬರ್ತಂದ್ರ ಮುದ್ದೇಬಿಹಾಳ ಒಳಗೆ ಹನುಮಂತ ದೇವ್ರ ಗುಡಿ ಬಾಜು ಬರ್ತಿದ್ದು. ಮುದ್ದೇಬಿಹಾಳ ಒಳಗೆ ಯಾರ ನೋಡಾಕತ್ತಿದ್ರಿ ಅಂದ್ರ ಗೊತ್ತಾಗತ್ತೆ ನಿಮ್ಗೆ. ಭಾಳ ರೋಡ್ ಫೀಲ್ ಆಗತ್ತೈತಿ. ಅವಾಗ ಹೋಗ್ಬಿಟ್ಟು ಹೋದಕ್ಕೆ ವಾಪಸ್ ನಾ ಬಂದೇ ಇಲ್ಲ ವಾಪಸ್ ಇಲ್ಲಿ. ಮತ್ತೇನ್ ಹೇಳ್ತಿ ನಿಮ್ಮ ಶಾಲೆ ಅಭಿಪ್ರಾಯ? ಅಳು ಬರಾಕತ್ತೈತೇನ? ರಿಪೋರ್ಟ್ ಸಮಾರಂಭ ಮಾಡಿ ಕಳಿಸ್ತವ್ರು ವಾಪಸ್ ಬಂದೇ ಇಲ್ಲ ನಾವು. ಅದಕ್ಕೆ ಒಂಥರ ಅಳುಕು ನಂಗೆ ಶಾಲೆ ನೋಡೋಲ್ಲ. ನೆಕ್ಸ್ಟ್ ನಮ್ಮ ಕಾಲೇಜ್, ನಾನು ಕಲ್ತಿದ್ದು ಕಾಲೇಜ್ MGUC ಕಾಲೇಜ್. ಇಲ್ಲಿ ಫಸ್ಟ್ PUC ಸೆಕೆಂಡ್ PUC ಸೈನ್ಸ್ ಇಲ್ಲೇ ಕಲ್ತೀನಿ ನಾನು. ನೆಕ್ಸ್ಟ್ ಡಿಗ್ರಿನೂ ಇಲ್ಲೇ ಇತ್ತು. ನಮ್ಮ ದೋಸ್ತರೆಲ್ಲ ಇಲ್ಲೇ ಹಚ್ಚಿದ್ರು. ಆದ್ರೆ ನಾನು ಒಂದು ಸ್ವಲ್ಪ ಟೀಚರ್ಸ್ಗಳ ಜೋಡಿ ಇದು ಮಾಡ್ಕೊಂಡಿದ್ದ ಸಂಬಂಧ ನಾನು ಬೇರೆ ಕಾಲೇಜಿಗೆ ಶಿಫ್ಟ್ ಆದೆ. ಅದ್ರ ಸಂಬಂಧ ಶಿಫ್ಟ್ ಆದೆ. ಇಲ್ಲೇ ನಮ್ಮ ಕಾಲೇಜ್ 2 ವರ್ಷ ಕಲ್ತೀನಿ. ಇಲ್ಲಿ ಮಾಡಿದಷ್ಟು ಎಂಜಾಯ್ಮೆಂಟ್ ಆ ಟೀಚರ್ಸ್ಗಳಿಗೆ ಕಾಡಿಸಿದ್ದು. ಯಾರು ಟೀಚರ್ಸ್ ನೋಡಾಕತ್ತಿದ್ರೆ ಸಾರಿ ತಪ್ಪಾಗೈತಿ ಅಂತ ಇಲ್ಲಿಂದನೇ ಸಾರಿ ಕೇಳ್ತೀನಿ. ಈ ಕಡೆ ಲೈಬ್ರರಿಯಾಗ ಬರ್ತಿದ್ವಿ, ಆದರೆ ಏನೂ ಓದ್ತಿದ್ದಿಲ್ಲ, ಸುಮ್ಮ ಕುಂತು ಓದ್ತಿದ್ವಿ. ಇದು ಗ್ರೌಂಡ್, ಇದು ಇಲ್ಲಿ ನೋಡಿರ್ತೀರಿ ಎಲ್ಲರೂ ವಾಕಿಂಗ್ ಅದಕ್ಕೆ ಮಾಡೋಕ್ಕೆ ಬಂದಿರ್ತೀರಲ್ಲ. ಕಾಲೇಜ್ದವ್ರೆ ಅಷ್ಟೇ ಅಲ್ಲ, ಇಲ್ಲಿ ಸ್ಪೋರ್ಟ್ಸ್ನೂ ನಡೀತಾವೆ ಡೈಲಿ ಈವ್ನಿಂಗ ಮತ್ತು ಮಾರ್ನಿಂಗ ವಾಕಿಂಗ್ ಬರ್ತಾರೆ ಇಲ್ಲಿ ಎಲ್ಲ. ಇದು ನಮ್ಮ ಕಾಲೇಜ್. ಇಲ್ಲಿ ನೆನಪುಗಳಂತೂ ಮರೆಯೋಕ್ಕೆ ಆಗಲ್ಲ ನನಗೆ. ಆ ಥರ ನೆನಪುಗಳು ಇಟ್ಟುಬಿಟ್ಟಿನಿ ನಾ ಈ ಕಾಲೇಜ್ ಒಳಗೆ. ಇಷ್ಟು ಹೇಳ್ತೀನಿ ಈ ಕಾಲೇಜ್ ಬಗ್ಗೆ. ಹೆಮ್ಮೆ ಐತಿ ಈ ಕಾಲೇಜ್ ಒಳಗೆ ಕಲ್ತಿದ್ದಕ್ಕೆ. ನೆಕ್ಸ್ಟ್ ನಾನು ಕಲ್ತಿದ್ದು ಗೌರ್ಮೆಂಟ್ ಕಾಲೇಜ್ ಒಳಗೆ. ಎಲ್ಲಿ ಅಂದ್ರೆ ಇದು ಅಲ್ಲಿ ತಳಗೆ ಬರ್ತೀರಿ ಅದು. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಸದ್ದ. ಇಷ್ಟೇ ನೋಡ್ರಿ ನಮ್ಮ ಕಾಲೇಜ್. ನೆಕ್ಸ್ಟ್ ಹೋಗ್ಬರ್ರಿ. ಇದೇ ನೋಡ್ರಿ ನಮ್ಮ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ನಾ ಕಲ್ತಿದ್ದು. ಇಲ್ಲೇ UBC, ಇದು UBC ಈ ಕಡೆ ಕಾಲೇಜ್ ನೋಡ್ರಿ. ಆಲ್ಮೋಸ್ಟ್ ಹಳ್ಳಿಯಿಂದ ಈ ಕಾಲೇಜ್ ಒಳಗೆ ಕಲ್ತೀರಿ ಎಲ್ಲರೂ. ಜಾಸ್ತಿ ಜನ ಈ ಕಾಲೇಜ್ ಬರ್ತಾರೆ. ಸ್ಟ್ರೆಂತ್ ಮುದ್ದೇಬಿಹಾಳ ಒಳಗೆ ಹೈಯೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದೇ ಕಾಲೇಜ್, ಗೌರ್ಮೆಂಟ್ ಕಾಲೇಜ್. ಡಿಗ್ರಿ ಐತೇನು ಇಲ್ಲಿ? ಇಲ್ಲ ಸೆಕೆಂಡ್ PU ಲಾಸ್ಟ್. ಇದ ನೋಡ್ರಿ. ಇಲ್ಲ 1 ವರ್ಷ ಅಷ್ಟೇ, 2 ವರ್ಷ ಅಷ್ಟೇ ಕಲ್ತೀನಿ ಇಲ್ಲಿ. ಇಲ್ಲಿ 1 ವರ್ಷ ಕಲ್ತಾಳ ಗೈಸ್. ಸೆಕೆಂಡ್ PU ಕಲ್ತಾಳ, ಬಟ್ ಆಕಿ ಡೈರೆಕ್ಟ್ ಎಕ್ಸಾಮ್ ಕಟ್ಟಾಳ. ಫಸ್ಟ್ PU ಅಷ್ಟೇ ಆಕಿ ಕಲ್ತಿದ್ದು ಇಲ್ಲಿ. ಸೆಕೆಂಡ್ PU 1 ತಿಂಗಳು 2 ತಿಂಗಳು ಅಷ್ಟೇ ಕಲ್ತಾಳ. ಡೈರೆಕ್ಟ್ ಎಕ್ಸಾಮ್ಗೆ ಸೆಂಟ್ರಿ ಲಪಡ ಮಾಡ್ಕೊಂಡು. ಈಗ ಈ ರೂಟಿಗೆ ಲವ್ ಸ್ಟೋರಿ ಭಾಳ ಐತಿ ನಮ್ಮದು. ನಾ ಯಾರ್ದಾರ ಇವ್ರ ಕಾಲೇಜ್ ಹುಡುಕಂಡ್ರೆ ಅವ್ರಿಗೆ ಡ್ರಾಪ್ ಹಾಕಕ್ಕೆ ಬರ್ತಿದ್ದೆ ಇವ್ರ ಕಾಲೇಜ್. ಸುಮ್ಮನೆ ಅಲ್ಲಿ ಅಂದ್ರೆ ಕರ್ಕೊಂಡ್ಬಂದ್ಬಿಟ್ಟು ಈಕಿ ಬರೋ ಟೈಮಿಗೆ ಈಕಿ ಅಪೋಸಿಟ್ ಹೋಗಿ ಅವು ಭಾಳ ಅದಾವು. ಇದೇ ಇವ್ರ ಕಾಲೇಜ್ಗೆ ಅಲ್ಲಿ ಕರೆದಿದ್ರು ಮಾತಾಡಕ. ನೆಕ್ಸ್ಟ್ ಈಕಿ ಫಸ್ಟ್ PU ಸೆಕೆಂಡ್ PU ಇಲ್ಲಿ ಕಲ್ತಿದ್ದು. ನಾ MGUC ಒಳಗೆ ಫಸ್ಟ್ PU ಸೆಕೆಂಡ್ PU ಕಲ್ತಿದ್ದು. ನಾ ಡಿಗ್ರಿ ಎಲ್ಲಿ ಕಲ್ತಿ ತೋರಿಸ್ತೀನಿ ಬರ್ರಿ. ಬಂತು ನೋಡ್ರಿ ಪ್ರೇಮ ಅವ್ರ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಕಲ್ತಿದ್ದು ಇಲ್ಲೇ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಲ್ತ್ಯ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 2 ಸೆಮ್ ಒಳಗು 1 ದಿನಾನು ಕರೆಕ್ಟಾಗಿ ಕ್ಲಾಸಿಗೆ ಕುಂತಿಲ್ಲ. 1 ದಿನ ಕುಂತಿದ್ದ ದಿನಾನು ಕರೆಕ್ಟಾಗಿ ಕುಂತಿಲ್ಲ. ಬರೀ ಈಗ ಇವು ಚೇರ್ ಈಗ ಅಲ್ಲಿ ಇಲ್ಲಿ ಹೊರಗೆ ಅಡ್ಡಾಡ್ತಿದ್ವಿ ಅಷ್ಟೇ. ಕ್ಲಾಸ್ ಮುಗಿದ್ ಕಾಲೇಜ್ ಮಾಡ್ಕೊಂಡು ಅಡ್ಡಾಡ್ತಿದ್ದೆ ಹೋಗ್ತಿದ್ವಿ. ಎಲ್ಲ ಚೇಂಜ್ ಆಗೈತಿ ಎಲ್ಲ. ಮ್ಯಾಲ್ ಜಾಲ್ರಿ ಗಿಲ್ರಿ ಅಲ್ಲಿ, ಯಾಕಂದ್ರೆ ಅಲ್ಲಿಂದ ತಳಗ್ ಉಗುಳುದು ಹಂಗ ಹಿಂಗ ನಾವೇ ಮಾಡಿವಿ. ಅದನ್ನ ಹಾಕ್ಯಾರ ಅಂತ ಅನ್ಸುತ್ತೆ ನನಗೆ. ಇದೇ ನಮ್ಮ ಕಾಲೇಜ್ ನೋಡ್ರಿ. ನಾವು ಕಲ್ತಿರೋ ಕಾಲೇಜ್ ಇದು. ಈ ಕಡೆ ಎಲ್ಲ ವಾಶ್ರೂಮ್ ಗೀಶ್ರೂಮ್ ಅದಾವ. ಈ ಕಡೆ ಎಲ್ಲ ಅಡ್ಡಾಡ್ತಿದ್ವಿ. ಖಾಲಿ ಅಡ್ಡಾಡೋರು ಸುಮ್ಮನೆ. ಇಲ್ಲಿ ಕಲ್ತೀವಿ ಅನ್ನೋದಕ್ಕಿಂತ ಇಲ್ಲಿ ಮಜಾ ಭಾಳ ಮಾಡಿವಿ ನಾವು. ಎಷ್ಟು ಮಜಾ ಮಾಡಿವಿ ಅಂದ್ರೆ ಅದು ಎಷ್ಟು ರೊಕ್ಕ ಕೊಟ್ಟರು ವಾಪಸ್ ಬರಲ್ಲ. ಅಷ್ಟು ಮಜಾ ಮಾಡಿಬಿಟ್ಟಿವಿ ಕಾಲೇಜ್. ಪ್ರೈಮರಿ ಲೈಫ್ ಎಂಜಾಯ್ ಮಾಡಿಲ್ಲ ನಾನು. ಹೈಸ್ಕೂಲ್ ಕಾಲೇಜ್ ಲೈಫ್ ನನ್ನಷ್ಟು ಯಾರು ಎಂಜಾಯ್ ಮಾಡಿಲ್ಲ ಅಂತ ನನಗೆ ಅನ್ಸುತ್ತೆ. ಅಷ್ಟು ಎಂಜಾಯ್ ಮಾಡಿಬಿಟ್ಟಿಲ್ಲ ಪ್ರೈಮರಿ ಮತ್ತು ಕಾಲೇಜ್. ಪ್ರೈಮರಿ ಅಲ್ಲ, ಹೈಸ್ಕೂಲ ಮತ್ತು ಕಾಲೇಜ್ ನೋಡ್ರಿ. ಗ್ರೌಂಡ್ ಎಲ್ಲ ಅಲ್ಲೇ ಇದೆ. ಇಲ್ಲಿ ಯಾರು ಇರ್ತಿದ್ದಿಲ್ಲ, ನಾವೇ ಕಾಣ್ತಿದ್ವಿ ಚಂತನ. ನೀವು ಯಾವಾಗ ಬಂದ್ರು ನಾವೇ ಕಾಣ್ತಿದ್ವಿ. ಬರೀ ಹೊರಗೆ ಅಡ್ಡಾಡ್ತಿದ್ವಿ. ಹೊರಗೆ ಕ್ಲಾಸ್ರೂಮ್ ಒಳಗೆ ಇರ್ತಿದ್ದಿಲ್ಲ. ಕ್ಲಾಸ್ ಹೊರಗೆ ಬಿಟ್ಟಾಗ ಎಲ್ಲಾರು ಕೂಡ ಗುಂಪಾಗಿ ಇರ್ತಿದ್ವಿ. ಎಲ್ಲಾರು ಒಳಗೆ ಹೋಗ್ಬಿಟ್ಟಿದ್ರಿ. ಕ್ಲಾಸ್ ಸ್ಟಾರ್ಟ್ ಆಗೋಣ ನಾವಿಬ್ರು ಒಂದು 3 ಜನ ಕುಂದಿರ್ತಿದ್ವಿ. ಅವಾಗ ಅಷ್ಟು ಲವ್ ಸ್ಟಾರ್ಟ್ ಆಗೈತಿ ನಂದು ಜೋಡಿ. ಯಾವಾಗ ಇವ್ರ ಕಾಲೇಜ್ ಬಿಡುತ್ತ ಅನ್ನೋದು ಕಾಲೇಜ್ ಕಡೆ ಹೋದಂಗ್ ಮಾಡೋದು. ಗಾಡಿ ಇರ್ತಿದ್ದಿಲ್ಲ, ಏನ್ ಇರ್ತಿದ್ದಿಲ್ಲ. ಮಂದಿ ಗಾಡಿ ತಗೊಂಡ್ ಅಡ್ಡಾಡೋದು ಖಾಲಿ. ಇವ್ರ ಗಾಡಿ ಹೆಂಗಾರ ಅಡ್ಜಸ್ಟ್ ಮಾಡೋದು. ದೋಸ್ತರಿಗೆ ಇವ್ರಿಗೆ ಫೋನ್ ಹಚ್ಚಿ ಅಡ್ಜಸ್ಟ್ ಮಾಡಿ ಒಂದ್ 50 ರೂಪಾಯಿ ಅಡ್ಜಸ್ಟ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವ್ರ ಕಾಲೇಜ್ ರೌಂಡ್ ನೋಡೋದು. ಆಮೇಲೆ ನಮ್ಮ ಹುಡುಗಿ ಮುಗಿಯನ್ ಮತ್ತೊಬ್ಬ ಹುಡುಗಿ ಅವ್ರ ಕಾಲೇಜ್
ಚಲೋ ಮಾಡ್ತೀಯ. ಮಾಡ್ಬಿಟ್ಟಿವಿ ನಾವು, ಮಾಡ್ಬಾರ್ದಿತ್ತು ಅದು actually. ಈಗ ಯಾರು ಕಲಿಯಾಗತ್ತಿ ನೋಡ್ರಿ, ಇದು ಯಾರು ಮಾಡ್ಬೇಡ್ರಿ. ಫಸ್ಟ್ ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಲೈಫ್. ಕಲಿತು ಏನೇನ್ ಮಾಡ್ಬೇಕೆಲ್ಲ ಮಾಡ್ರಿ, ಫಸ್ಟ್ ಎಜುಕೇಶನ್ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ನನ್ನ ಸಜೆಷನ್. ಗಾಯ್ಸ್, ಈಗ ಜಸ್ಟ್ ಮನೆಗೆ ಬಂದ್ವಿ ನಾವು. ಅಲ್ಲಿ ಒಂದು ಸ್ವಲ್ಪ ಬೇಕ್ರಾಗ ಏನೋ ತಿಂದು, ಇದೊಂದು ಚಸ್ಮಾ ಇಷ್ಟ ಆಯ್ತು, ಇದನ್ನ ಒಂದು ತೊಗೊಂಬಂದೆ. ಹೆಂಗೈತೆ ಹೇಳ್ರಿ. ಈ ಸದ ಅಡುಗೆ ಮಾಡ್ಬೇಕು. ನಮ್ಮ ಮಮ್ಮಿ ಇವತ್ತು ಬರಲ್ಲ, ನಾಳೆಗೆ ಬರ್ತಾರಂತ. ಅದಕ್ಕೆ ಫೋನ್ ಮಾಡ್ಬೇಕು ಅವ್ರಿಗೆ. ಬರಲ್ಲ ಅಂತ ಹೇಳ್ಯಾರ. ಅಡುಗೆ ಮಾಡಿ ಊಟ ಮಾಡ್ಬೇಕು. ಅಡುಗೆ ಏನು ಮಾಡ್ತಾಳ ದೀಪಾ? ಏನು ಮಾಡ್ತೇವ ದೀಪಾ? ರೊಟ್ಟಿ, ಚಟ್ನಿ, ಅನ್ನ, ಸಾರ, ಅಡುಗೆ ಎಣ್ಣೆ. ಮಾಡವ ಅಡುಗೆ ಮಾಡ್ಕೋತ ನಮ್ಮ ನೆನಪುಗಳನ್ನು ಮಾತಾಡೋಣ ಬರ್ರಿ. ಸ್ಕೂಲ್ದು, ಕಾಲೇಜ್ದು. ನೋಡ್ರಿ, ದೀಪಾ ಒಲಿ ಹಚ್ಚಾಕತ್ತಾಳ. ಒಲಿ ಅಬ್ಬಬ್ಬ. ಹಳ್ಳಿ ಹಾಡು ತಂದ ನಾನ, ಹಳ್ಳಿ ಪಾಡು ತರನಾನ. ನಂಬೂಮ್ ತಾಯಿ ಬ್ಯಾಡ ಅನ್ನುತ್ತಾಳೆ ಭೇದ ಭಾವನ. ಹೋಯ್, ಇದನ್ನ ನೋಡಿದ್ರೆ ಇನ್ನೊಂದು ಹಾಡ ನೆನಪಾಗುತ್ತೆ. ಯಾವ್ದು? ಓದಿದರು ಗೀಚಿದರು ಒಲೆಯ ಊದಬೇಕು, ತಾಯಿಯಾಗಬೇಕು. ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು. ಕಾವೇರಿ ತೀರಿಸಲೇಬೇಕು. ಕಾವೇರಿ. ಮುಂದಿನ ಹಾಡು ನೀವು ಮ್ಯೂಸಿಕ್ ಕೊಡ್ಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಟೋನ್ ಟು ಟು ಟೋನ್. ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು, ಜನುಮ ನೀಡುತ್ತಾಳೆ ನಮ್ಮ ತಾಯಿ. ಹಂಗೈತಿ ಗಾಯ್ಸ್ ಹಾಡ. ಇದು ಸುಮ್ಮನೆ ಬರೋದಿಲ್ಲ ಇದನ್ನು ದೊಡ್ಡವರು. ಎಲ್ಲ ನಮ್ಮ ಜೀವನದ ಒಂದು ಘಟನೆ, ಆಗು ಹೋಗುಗಳು ಎಲ್ಲ ರಿಯಾಲಿಟಿ ಮೇಲೆ ಸಾಂಗ್ ಬರ್ತಾರೆ ಇದನ್ನು. ಏನಂತೀರಿ? ರೊಟ್ಟಿ ಎಲ್ಲ ಮಾಡಿ ಮುಗಿಸಾಳ ದೀಪ. ಟೊಮೊಟೊ ಕಟ್ ಮಾಡಾಕತ್ತಾಳ. ಪಲ್ಯ ಮಾಡಾಕ. ಏನು ಪಲ್ಯ ಮಾಡ್ತೀವಿ? ಚಟ್ನಿ. ಯಾವ ಚಟ್ನಿ? ಹಸಿಮೆಣ್ಸಿಕಾಯಿ ಚಟ್ನಿ? ಟೊಮೆಟೊ ಚಟ್ನಿ? ಏನು ಟೊಮೆಟೊ ಚಟ್ನಿ? ಬರೀ ಹಸಿಮೆಣ್ಸಿಕಾಯಿ ಟೊಮೆಟೊ ಹಾಕಿ. ಟೊಮೆಟೊಸ್ ಅಲ್ಲ, ಇದೇ ಚಟ್ನಿನೇ. ಟೊಮೆಟೊ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಬೇರೆ ಬೇರೆ ಅದಾವನು? ಅಲ್ಲಿ ಮಾಡ್ತಿದ್ದಲ್ಲವ, ಅದು ಮಾಡು. ಏನೇನೋ ಬೇರೆ ಬೇರೆ ಅದಾವ, ಗೊತ್ತಿಲ್ಲ ನಮಗೂ. ನಮ್ಮ ಸ್ಕೂಲ್ ಲೈಫು ಹೆಂಗೆ ಕಳೆದ್ವಪ್ಪ ಅಂದ್ರೆ, ಮಾಡು. ನಿಮ್ಮ ಸ್ಕೂಲ್ ಜರ್ನಿ ಬಗ್ಗೆ ಹೇಳವ. ನೀವು ಪ್ರೈಮರಿ ಹೆಂಗೆ ಕಲ್ತ್ರಿ, ಏನು ಎಂಜಾಯ್ ಮಾಡಿದ್ರಿ, ಮತ್ತು ನಿಮ್ಮ ಕಾಲೇಜ್ ಹೆಂಗಿತ್ತು, ಕಾಲೇಜ್ ಲೈಫ್ ಎಂಜಾಯ್ ಮಾಡಿಯಾ ಇಲ್ಲ, ಸ್ವಲ್ಪ ನಾನು ಬರೇ ಶಾಲ್ಯಾಗ 1ರಿಂದ 8ನೇ ತನ ಕಲ್ತೀನಲ್ಲ ಈ ಪ್ರೈಮರಿ ಒಳಗ. ಅದೇ ನನ್ಗೆ ಭಾಳ ಖುಷಿ ಕೊಟ್ಟೈತೆ. ಅದ್ಲೇ ನಾನು ಭಾಳ ಇದು ಮಾಡೀನಿ ಎಲ್ಲ ಫ್ರೆಂಡ್ಸ್ ಜೊತೆ. ಭಾಳ ಖುಷಿಯಿಂದ ಅದೀನಿ, ಭಾಳ ಎಂಜಾಯ್ ಮಾಡೀನಿ ನಾನು. ಹೈಸ್ಕೂಲ್ಗೆ ಬಂದೆ, ಕಡಿಮೆ ಆಯ್ತು. ಮತ್ತು ಕಾಲೇಜ್ಗೆ ಹೋದೆ, ಎಂಜಾಯ್ನೇ ಮಾಡಲಿಲ್ಲ. 1 ವರ್ಷ ಹೋದೆ ಅಷ್ಟೇ, ಎಂಜಾಯ್ ಮಾಡಲಿಲ್ಲ. ನಾವು ಪ್ರೈಮರಿನೇ ಭಾಳ ಎಂಜಾಯ್ ಅಂದ್ರೆ ಎಂಜಾಯ್ ಮಾಡಿದ್ವಿ. ಜಗಳ ಆಡೋದು, ಕ್ಲಾಸ್ಗಳು ಇರ್ತಿದ್ವಲ್ಲ, ನಿನ್ ಕ್ಲಾಸಿಗೆ ನಾವು ಮಣ್ಣು ನುಗ್ಗುದು, ಅವ್ರ ಕ್ಲಾಸ್ ನಮ್ಮ ಮಣ್ಣು ನುಗ್ಗುದು ಮಾಡ್ತಿದ್ವಿ. ಮಣ್ಣು ನುಗ್ಗುದು, ಜಗಳ ಮಾಡೋದು, ಹಿಂಗ್ ಮಾಡ್ತಿದ್ವಿ ನಾವು. ಮತ್ತ ಅವು ಶಾಲ್ಯಾಗ ಕಾಡೆಗಳು ಹಾಕ್ತಿದ್ರ ಚೀಲ. ಹಾಕ್ತಿದ್ರಲ್ಲ ಅವಾಗ ನಮ್ ಕಾಡ್ ಅವ್ರು ತುಡುಗ್ ಮಾಡ್ಕೊಂಡ್ ಹೋಗುದು, ಅವ್ರ ಕಾಡ್ ನಾವು ತುಡುಗ್ ಮಾಡ್ಕೊಂಡ್ ಹೋಗುದು ಮಾಡ್ತಿದ್ವಿ. ಎಂಜಾಯ್ ಮಾಡಿ. ಮತ್ತೆ ಈಕಿ ಎಷ್ಟು ಹಿಂಗದ ಅಂದ್ರೆ, ಇವ್ರ ಮನೆಗೆ ಫ್ರೆಂಡ್ಸ್ ಬರ್ತಾರಲ್ಲ, ಫ್ರೆಂಡ್ಸ್ ಇವ್ರ ಮನೆಗೆ ಬರ್ತಾರಲ್ಲ, ಇವ್ರ ಫ್ರೆಂಡ್ ಇವ್ರ ಮನೆಗೆ ಬಂದಾಳ. ಹಿಂಗೆ ಈಕಿ ಬಾಂಡೆ ಅಂತ ತೊಳಗತ್ತಿಲ್ಲ ಅಂತ, ಅದು ಒಂದು ಕಾಜಿಂದ ಗ್ಲಾಸ್ ಹೊಡೆದ್ಬಿಟ್ಟಾಳ ಅವ್ರ ಫ್ರೆಂಡ್. ಗೊತ್ತಿದ್ದು ಹೊಡೆದಿಲ್ಲ, ಗೊತ್ತಿಲ್ಲಾರ್ದು ಹಿಂಗೆ ಹೊಡೆದ್ಬಿಟ್ಟಾಳ. ಆಕಿನ ಕಡೆ 10 ರೂಪಾಯಿ ಇಸ್ಕೊಂಡಾಳ ನೋಡು. ಎಂತ ಆಕಿನ ಕಡೆ 10 ರೂಪಾಯಿ ಇಸ್ಕೊಂಡ ಕುರ್ಕುರಿ ಅದು ತಿಂದಾಳ. ಭಾಳ ತಿಂತಿದ್ಲಿಕ್ಕೆ ಹೊರಗಿಂದ. ಎಲ್ಲೋದ್ಲು? ಇಲ್ಲದ. ನಾವು ಹಂಗಿಲ್ಲ. ನಾವು ಬರೇ ನಮ್ಮ ಕೆಲಸ ಕ್ಲಾಸ್ ಬಂಕ್ ಮಾಡೋದು. ಶಾಲೆಯಲ್ಲಿ ಸ್ಪೋರ್ಟ್ಸ್ ಇರ್ತಿದ್ದು. ಸ್ಪೋರ್ಟ್ಸ್ ಪ್ಲೇಯರ್ ನಾನು. ಖೋ ಖೋ, ಕಬಡ್ಡಿ, ವಾಲಿಬಾಲ್, ರಿಲಿ ಇವೆಲ್ಲ ಆಡೀನಿ. ಒಂದು ಬಿಟ್ಟಿಲ್ಲ. ನೀನು ನೋಡಿದ್ರೆ ಗೊತ್ತಾಗತ್ತ ನೀ ಕಬಡ್ಡಿ ಪ್ಲೇಯರ್ ಅಂತ. ಖೋ ಖೋ, ಕಬಡ್ಡಿ, ವಾಲಿಬಾಲ್, ಇವು ರಿಲೇ, ಮತ್ತು ಇಂಥವು ಏನಿದು ಹೈ ಜಂಪ್, ಲಾಂಗ್ ಜಂಪ್, ಹಿಂಗೊಂದು ದೊಡ್ಡ ಕೋಲ್ ಇಡ್ತಿದ್ರು, ಅದು ಹೈ ಜಂಪ್. ಹಿಂಗೊಂದು ಗುಂಡಿ ತೋಡಿ ಇದು ಮಾಡ್ತಿದ್ರು, ಅದು ಲಾಂಗ್ ಜಂಪ್.
ಮತ್ತು ಏನೇನ ಸ್ಪೋರ್ಟ್ಸ್ ಇದಾವೆಲ್ಲ ಆಡೀನಿ, ಯಾವುದು ಬಿಟ್ಟಿಲ್ಲ ನಾ. ಕರೆಂಟ್ ಅದು ಗೈಸ್ ಇಪ್ಪ ಫ್ಲ್ಯಾಶ್ ಹಾಕ್ತೀನಿ. ಇಷ್ಟೆಲ್ಲ ಆಡಿ ಪ್ರೈಮರಿ ಮುಗಿಸಿದ್ವಿ. ಪ್ರೈಮರಿ ಒಳಗೆ ಅಲ್ಲಿ ಇಲ್ಲಿ ಅಂತ ನಾನು ಎಂಜಾಯ್ನೇ ಮಾಡಿಲ್ಲ. ಮನ್ಯಾಗ ಓಣ್ಯಾಗ ಎಂಜಾಯ್ ಮಾಡ್ತಿದ್ದೆ ನಾನು. ಯಾವಾಗ ಸಾಲಿ ಬಿಟ್ಟು ಮನೆಗೆ ಹೋಗ್ತೀನಿ ಅನ್ನಿಸ್ತಿತ್ತು. ಹೈಸ್ಕೂಲ್ಗೆ ಏನು ಬಂದಿವಲ್ಲ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಮ ಲೈಫ್. ಹೆಂಗೆ ಹೋಯ್ತಂದ್ರೆ ಮಾಸ್ತರ್ಗಳು ಮಿಮಿಕ್ರಿ ಮಾಡ್ತಿದ್ವಿ. ಬರೀ ಮಾಸ್ತರ ಹೆಂಗೆ, ಈ ಮಾಸ್ತರ್ ಹೆಂಗೆ, ಪ್ರತಿಯೊಬ್ಬ 6 ಸಬ್ಜೆಕ್ಟ್ ಮಾಸ್ತರದು ನಾನು ಮಿಮಿಕ್ರಿ ಮಾಡ್ತಿದ್ದೆ. ಎಲ್ಲರೂ ನಮ್ಮ ದೋಸ್ತರು ಹಂಗೆ ಒಬ್ಬರು ಸರ್ ಈ ಥರ ಕರಿತೀವಿ. ನಾವು ದೋಸ್ತರು ಯಾವಾಗ ಅಪ್ರೂಪಕ್ಕೆ ಫೋನ್ ಹಚ್ಚಿದ್ರೆ ಆ ಸರ್ ವಯಸ್ಸೊಳಗೆ ಮಾತಾಡ್ತೀವಿ, ಏನಪ್ಪ ಹಿಂಗೆ ಅಂತ. ಭಾರಿ ಎಂಜಾಯ್. ಒಟ್ಟು ಸರ್ಗಳಿಗೆ ಅಸಹಾಯ ಮಾಡಿ ನಾವು ಭಾಳ ಎಂಜಾಯ್ ಮಾಡಿ. ಅಸಹಾಯ ಅಂತಂದ್ರೆ ಅವ್ರು ಮಿಮಿಕ್ರಿ ಮಾಡಿ ಅಸಹಾಯ ಮಾಡಿಲ್ಲ. ಗುರುಗಳಿಗೆ ಅವ್ರಿಗೆ ಮನಸ್ಸಿಂದ ಯಾವತ್ತೂ ಅಸಹಾಯ ಮಾಡಿಲ್ಲ. ಅವ್ರು ಆ ಥರ ಮಾಡ್ತಾರೆ, ನಕ್ಕೀವಿ. ಎಲ್ಲರೂ ಮಾಡಿರಿ, ನಾವು ಮಾಡೀವಿ. ಅಂದರೆ ನಮಗೆ ಭಾಳ ಖುಷಿ ಇತ್ತು. ನಮ್ಮ ಸ್ಕೂಲ್ ಜರ್ನಿ ಅಂತೂ ಭಾಳ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಅದು ಸುಳ್ಳಲ್ಲ. ಸುಮ್ಮನೆ ಹೇಳಿಲ್ಲ ಅದನ್ನು. ಗೋಲ್ಡನ್ಕಿಂತ ಭಾಳ ಹೆಚ್ಚದು. ಅಷ್ಟು ಎಂಜಾಯ್ ಮಾಡಿ ನಾವು ಸ್ಕೂಲ್ ಲೈಫ್ ಅಂತೂ. ನೆನೆಸ್ಕೊಂಡ್ರೆ ವಾಪಸ್ ಹೆಂಗಾರ ಮಾಡಿ ಅದು ಪಡ್ಕೋಬೇಕಲ್ಲ, ಆಗಲ್ಲ. ಏನು ಮಾಡ್ಬೇಕು, ತಗೋ. ಈ ಥರ ಎಂಜಾಯ್ ಮಾಡಿವಿ. ಕಾಲೇಜ್ ಒಳಗೆ ಏನಿಲ್ಲ, ಬರೀ ಅವ್ರಿಗೆ ಕಾಡ್ಸಿದ್ನ್ಯಾ, ಇವ್ರಿಗೆ ಕಾಡ್ಸಿದ್ನ್ಯಾ, ಅವ್ರಿಗೆ ಹೊಡೆದ್ನ್ಯಾ, ಇವ್ರಿಗೆ ಹೊಡೆದ್ನ್ಯಾ, ಬರೀ ಇಂಥವ ನಡೆದು ಕಾಲೇಜ್ ಲೈಫ್ ಮುಗಿದೋತು. ಬರೀ ನಾ ಇಂಥವ ಹಿಂಗೆ ಲವ್ ಇಲ್ಲಿ ಇಂಥವು ಮಾಡ್ಕೋತ ಹೋಗಿದ್ವಿ. ಕಂಡ್ಲು ಏನಾತ ಹೆಂಗೆ ಅದೇನಾಯ್ತು ಹೋಗ್ಲಿ ಬಿಡ್ರಿ, ನಿಮ್ಗೆ ಹೇಳಿಲ್ಲ ಲವ್ ಸ್ಟೋರಿ ಹೇಳೋದು ಬೇಡ ಅಂತ. ವಾಪಸ್ ಏನಾಯ್ತಂದ್ರೆ ಇಷ್ಟು ಆಯ್ತು, ಏನಿಲ್ಲ. ಎಂಜಾಯ್ ಮಾಡಿ ಭಾಳ ನಾವು ನಮ್ಮ ಸ್ಕೂಲ್ ಒಳಗೆ ಮಿಮಿಕ್ರಿ ಮಾಡೋದು. ಊಟಕ್ಕೆ ಬಿಟ್ಟು ವಾಪಸ್ ಕ್ಲಾಸ್ ರೂಮ್ ಒಳಗೆ ಹೋಗ್ತಿರ್ತಿದ್ವಿ. ನಮ್ಮ ಸರ್ ಲಾಸ್ಟ್ ಬೆಂಚಿಗೆ ಕುಂತ್ಬಿಟ್ಟಿರ್ತಿದ್ದ. ನಾವು ಒಳಗೆ ಬರ್ತಿದ್ವಿ, ಯಾರೂ ಇಲ್ಲ ಅಂತೇಳಿ ಅವ್ರ ವಯಸ್ಸೊಳಗೆ ನೆಕ್ಸ್ಟ್ ಈಗ ಅವ್ರ ಪೀರಿಯಡ್ ಇರ್ತಿತ್ತಲ್ಲ, ಅವ್ರ ಮಿಮಿಕ್ರಿ ಮಾಡ್ಕೋತ ನಾವು ಒಳಗೆ ಹೋಗ್ಬಿಡ್ತಿದ್ವಿ. ಅವ್ರ ಹಿಂದೆ ಕುಂತ್ಬಿಟ್ಟಿರ್ತಿದ್ವಿ, ಸಿಕ್ಕೊಂಡ್ಬಿಡ್ತಿದ್ವಿ, ಬಡ್ಸ್ಕೊತಿದ್ವಿ. ಅವರು ನಗ್ತಿದ್ರು. ಅಷ್ಟು ನಮ್ಮಂಥ ಸರ್ಗಳು ಯಾರಿಗೂ ಸಿಗಲ್ಲ, ಅಷ್ಟು ಕ್ಲೋಸ್. ಆ ರೀತಿ ನಮಗೆ ಕಲಿಸ್ಯಾರ, ಆ ರೀತಿ ನಮಗೆ ನೋಡ್ಕೊಂಡಾರ ನಮ್ಮ ಸರ್ಗಳು. ಅದೊಂದು ಭಾಳ ಪ್ರೌಡ್ ಫೀಲ್ ಐತಿ. ಇಷ್ಟೇ ಗಾಯ್ಸ್ ನಮ್ಮ ಸ್ಕೂಲ್ ಲೈಫು. ಯಾರಿಗೆ ಸ್ಕೂಲ್ ಹೊರಗಿಂದ ತೋರಿಸಿವಿ, ಒಳಗೆ ತೋರ್ಸೋಕ್ಕಾಗಿಲ್ಲ. ಒಳಗೆ ತೋರಿಸ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕು. ಮತ್ತು ನಾವು ಮಾಡಿದ್ದು ಅಲ್ಕಟ್ಗಿರಿಗೆ ಯಾರು ಪರ್ಮಿಷನ್ ಕೊಡೋ ನನಗೆ ಗೊತ್ತು. ಸ್ಕೂಲ್ ಒಳಗೆ ಅಲ್ಲಿ ಇಲ್ಲಿ ಅಂದ್ರೆ ನೋಡಿರ್ತಾರಲ್ಲ, ಶ್ರಾವಣೆ ಅಂದ್ಬಿಟ್ರೆ ಮುಗೀತು. ಹೋಗಪ್ಪ ಅಂದ್ಬಿಡ್ತಾರೆ. ಹಿಂಗೈತಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ ನಿಮ್ಗೆ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ನಮ್ಮ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಪ್ಲೋಡ್ ಮಾಡಿದಾಗ. ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ವಿ. ನೀವು ಈ ರೀತಿ ಯಾವ್ದಾರ ಒಂದು ಡಿಫ್ರೆಂಟ್ ಆಗಿರೋ ಕಮೆಂಟ್ ಹಾಕಿರಿ, ಹೊಸ ಯಾರು ಮಾಡಿರಬಾರ್ದು ಆ ಥರ. ಅದನ್ನು ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಸಿಗೋ ಗೈಸ್ ನೆಕ್ಸ್ಟ್ ವಿಡಿಯೋ ಒಳಗೆ. ಲವ್ ಯು ಆಲ್, ಟೇಕ್ ಕೇರ್, ಬೈ.